ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೋದ್ದಾರ್ ಟ್ರಸ್ಟ್ನಿಂದ 10 ಲಕ್ಷ ಶಿಷ್ಯ ವೇತನ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಪೋದ್ದಾರ್ ಟ್ರಸ್ಟ್ ವತಿಯಿಂದ 107 ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷ ಮೌಲ್ಯದ ಶಿಷ್ಯ ವೇತನ, ಶಾಲಾ ಶುಲ್ಕ, ಶಾಲಾ ಸಮವಸ್ತ್ರ, ಶೂ, ಮಳೆಗಾಲಕ್ಕೆ ಅಗತ್ಯವಾದ ರೈನ್ಕೋಟ್ ಹಾಗೂ ಛತ್ರಿಗಳನ್ನು ವಿತರಿಸಲಾಯಿತು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅನಿಲ್ ಪೋದ್ದಾರ್, ಕಳೆದ 5 ವರ್ಷಗಳಿಂದ ಯಾವುದೇ ಜಾತಿ, ಮತ, ಪಂಥ ಭೇದವಿಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿರುವುದಾಗಿ ತಿಳಿಸಿದರು. ಶಾಲಾ ಶುಲ್ಕ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಗುರಿ ಹೊಂದಿದ್ದು, ದಾನಿಗಳ ಸಹಕಾರದಿಂದ ಶಿಕ್ಷಣ ಸೇವೆಯನ್ನು ಇನ್ನಷ್ಟು ವಿಸ್ತರಿಸಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ರವಿ ಪೋದ್ದಾರ್, ದೀಪಕ್ ಪೋದ್ದಾರ್, ಅವಿನಾಶ್ ಪೋದ್ದಾರ್, ಅರವಿಂದ್ ಹುನಗುನ್, ಗ್ರಾಮೋಪಾಧ್ಯಾಯ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗೌಸ್ತಾನದೆ ಫ್ರೀಡಂ 19 ನ್ಯೂಸ್ ಬೆಳಗಾವಿ. स्वयं सुतार 3000 रुपीज, जीवन कांबळे 3000 रुपीज, संजना दळवाई 3000 रुपीज, संजना दळवाई 4000 रुपीज, प्रवीण कंपास, सुमन कुलकर्णी 4000 रुपीज, यशवंत होळी 3000 रुपीज, विठ्ठल होसूर 3000 रुपीज, संजना ताविलदार, शेख 4000 रुपीज, अंसारी 3000 रुपीज, प्रज्वल 3000 रुपीज, Kugannavar Prajwal absent, now from English medium, Siddharth Gawli English medium, Neel Bagde 10,000 rupees, Mohit Mane Parth Gulgan Mat Parth 10,000 rupees, Santoshini Bhoi 10,000 rupees, Trupti Bhatkande, Ayush Dhotre 10,000 rupees, Ayush come fast, Samna Kulkarni 10,000 rupees, 110 rupees, Dhanashri Halkekar 3,110 rupees, Dhanashri come fast, 3,110 rupees, Halkekar 3,110 rupees,
Pratiksha Upuri, 3,110 rupees. Lakshmi, fast. 10 rupees. Rucha, come fast. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಳೆದ ಅನೇಕ ವರ್ಷದಿಂದ ಪೋದ್ದಾರ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಈ ನಮ್ಮ ದೇಶದಲ್ಲಿ ಇದ್ದಿದ್ದಂತ ಬೆಳಗಾವದಲ್ಲಿ ಇದ್ದಿದ್ದಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಒಂದು ಶಾಶ್ವತ ಅಂತ ಯೋಜನೆ ಈ ಟ್ರಸ್ಟ್ ಮುಖಾಂತರ ನಾವು ಹಾಕೊಂಡಿದೀವಿ. ಅನೇಕ ಶಾಲೆಯಲ್ಲಿ ಬಡವರು ವಿದ್ಯಾರ್ಥಿ ಇದ್ದಾರೆ. ಆ ಶಾಲೆಗಳಿಗೆ ಗ್ರಾಂಟ್ ಇಲ್ಲದ ಕಾರಣಕ್ಕಾಗಿ ಅವ್ರಿಗೆ ಅಲ್ಲಿ ಫೀಸ್ ಕಟ್ಟಬೇಕಾದ್ರೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದಾವೆ. ಅದಕ್ಕೆ ಈ ನಮ್ಮ ಪೋದ್ದಾರ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ 100% ಅವ್ರದ್ದು ಸಂಪೂರ್ಣ ಫೀ ಕಟ್ಟುವಂತ ಒಂದು ಯೋಜನೆ ನಮ್ಮ ಅಧ್ಯಕ್ಷರಾದಂತ ದೀಪಕ್ ಪೋದ್ದಾರ್, ಕಾರ್ಯದರ್ಶಿ ಆದಂತ ನಮ್ಮ ರಾಜೇಂದ್ರ ಪೋದ್ದಾರ್ ಅವರು ಎಲ್ಲ ಕುಡ್ಕೊಂಡು ನಾವೆಲ್ಲ ಮಾಡ್ತಾ ಇದೀವಿ. ಇದಕ್ಕೆ ಈ ಸರಿ ನಾವು 10 ಲಕ್ಷ ರೂಪಾಯಿ ಹಂಚ್ತಾ ಇದೀವಿ. ಈಗಾಗಲೇ 3 ಲಕ್ಷ ರೂಪಾಯಿ ಹಂಚಿದೀವಿ. ಇವತ್ತು ಈ BK ಮಾಡಲ್ ಹೈಸ್ಕೂಲ್ ದಲ್ಲಿ 107 ಜನರಿಗೆ ನಾವು ಒಂದು 7 ಲಕ್ಷ ಮುಖಾಂತರ ಅವ್ರೆಲ್ಲ ಸಂಪೂರ್ಣ ಫೀಸ್ ಕಟ್ಟುವಂತ ವ್ಯವಸ್ಥೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದೀವಿ. ಮತ್ತೊಂದು ವಾರದಲ್ಲಿ ಕೆಲವೊಂದು ಶಾಲೆಗಳು ಅದರದ ಪಟ್ಟಿ ಬಂದಿದೆ. ಅಲ್ಲಿ ಶಾಲಾ ಮಕ್ಕಳು ಅವರು ಗೌರ್ಮೆಂಟ್ ಶಾಲೆಗಳು ಇರ್ಬೋದು, ಅಲ್ಲಿ ಅವ್ರಿಗೆ ಮಳೆಗಾಲದಲ್ಲಿ ಅವ್ರಿಗೆ ಒಂದು ರೈನ್ ಕೋಟ್, ಗಂಬೂಟು ಮತ್ತು ಸ್ವೆಟರ್ ಸಿಗೋದಕ್ಕೆ ಅಂತ ಹೇಳಿ ಒಂದು ವ್ಯವಸ್ಥೆ ಈ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದೀವಿ. ಈ ದೇಶದಲ್ಲಿ ಅನೇಕ ಯೋಜನೆಗಳಿದಾವೆ. ಆ ಯೋಜನೆಗಿಂತ ಅತಿ ಉತ್ತಮವಾದಂತ ಯೋಜನೆ ಅಂದ್ರೆ ಶಿಕ್ಷಣ ಪರವಾಗಿ ಒಂದು ಯಾವ್ದಾದ್ರು ಯೋಜನೆ ಮಾಡಬೇಕು, ಹೊಟ್ಟಿ ತುಂಬುವಂತದ್ದು ಒಂದು ಯಾವ್ದಾದ್ರು ಯೋಜನೆ ಮಾಡಬೇಕು, ಮತ್ತು ಈ ಆರೋಗ್ಯ ಬಗ್ಗೆ ಯೋಜನೆ ಮಾಡಿದ್ರೆ ಉಳ್ಕಿದ್ದೆಲ್ಲ ಯೋಜನೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ವೈಯಕ್ತಿಕ ಅಭಿಪ್ರಾಯ. ಮತ್ತ ಇದು ಆಗ್ಬೇಕಂತ ಹೇಳಿ ನಾವು ಸರ್ಕಾರಗಳು ಆತ್ಮೀಯತೆಯಿಂದ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.